ದಾಂಪತ್ಯ ಜೀವನ ಭಾಳ ಶ್ರೇಷ್ಠವಾದದ್ದು ಅಂತ ಹೇಳಿದರೆ, ಆದರೆ ದಾಂಪತ್ಯಕ್ಕಿಂತ ಮೊದಲು ಜೀವನ ಕೊಟ್ಟ ತಾಯಿ ಇನ್ನೂ ಶ್ರೇಷ್ಠ ಅಲ್ಲವೇ? ದಾಂಪತ್ಯ ಮಾಡಬೇಕಾದ್ರೆ ಮೊದಲು ಜೀವನ ಬೇಕು ತಾನೆ, ಆಮೇಲೆ ದಾಂಪತ್ಯ ಜೀವನ ಮಾಡ್ಬೋದು ತಾನೆ. ಐಸ್ಕಾಂತೆ ಅಂತ ಹೇಳಿದರೆ ಎಲ್ಲಿ ಕಾಂತ? ನಿಮ್ಮ ಕಾಂತ ಎಲ್ಲಿ? ಆ ಕಾಂತ ನಿಮ್ಮ ಎದುರಿಗೇನಾದ್ರು ಇದ್ದಿದ್ರೆ ಆ ಅಯಸ್ಕಾಂತ ಕಡಿಮೆ ಆಗಿಬಿಡೋದು ಅಂತ ಅನಿಸುತ್ತೆ ಶ್ರೀಕಾಂತ್ ಅವರೇ, ಅಲ್ವಾ? ಈಗ 25 ವರ್ಷಗಳಿಂದ ಸಾಕಿದ ತಾಯಿ ಮೇಲೆ ಆಮೇಲೆ ಹೆಂಡತಿ 70 ವರ್ಷ ನೋಡ್ಕೊಳ್ತಾಳೆ ಅಂತ ಹೇಳಿದರು. ಆದರೆ ಆ 25 ವರ್ಷಗಳ ತನಕ ತುತ್ತನ್ನು ಕೊಟ್ಟು ಆ ಮಗು ಮಾಡುವ ಎಲ್ಲದನ್ನೂ ಸಹಿಸ್ಕೊಂಡು ಮಾಡ್ತಾ ಮಾಡ್ತಾ ಕೊನೆಗೆ ಆ ಮುತ್ತು ಕೊಡುವಳು ಬಂದಾಗ ಪಕ್ಷಾಂತರ ಮಾಡಿಸ್ಬಿಡ್ತಾಳಲ್ಲ, ಇದಕ್ಕೆ ಏನಂತೀರ ನೀವು ಮುತ್ತಿನ ಕಡೆಯವರು, ಅಲ್ವಾ? ಪಕ್ಷಾಂತರ ಈಗ ಈ ದೇಶದಲ್ಲಿ ಭಾಳ ಅಂದರೆ ಮುಖ್ಯವಾಗಿ ನಡೀತಿರೋದು ಪಕ್ಷಾಂತರ. ಅದಕ್ಕೆ ಈ ಮುತ್ತು ಕೊಡುವಳನ್ನೇ ಪಕ್ಷಾಂತರ ಮಾಡೋಕ್ಕೆ ಅವ್ರನ್ನ ಯೂಸ್ ಮಾಡ್ಕೋಬೋದು ಅಂತ ಅನಿಸುತ್ತೆ ಈ ಪಾರ್ಟಿಗಳಿಗೆ, ಅಲ್ವಾ? ಹಾಗೆ ನಮ್ಮ ಸಂಧ್ಯಾ ಮೇಡಮ್ ಅವರು ಹೇಳಿದರು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ, ಅದುವೇ ಕೋಟಿ ರೂಪಾಯಿ. ಆದರೆ ನಾನು ಹೇಳ್ತೇನೆ, ಜೀಜಾಬಾಯಿ ಅಂತ ತಾಯಿ ಮನೆಯಲ್ಲಿದ್ದರೆ ನಾನು ಒಬ್ಬ ವೀರ ಶಿವಾಜಿ ಅಂತಲೂ ಹೇಳಬಲ್ಲೆ. ಈಗ ನಮ್ಮ ಈ ಟಾಪಿಕ್ಕು ತುತ್ತು ಮುತ್ತು, ಹೌದಾ? ಯಾರು ಮನೆಯ ಬೆಳಕು, ತಾಯಿಯೋ ಅಥವಾ ಹೆಂಡತಿಯೋ? ಮನೆಯ ಯಜಮಾನಿಗೆ ಈ 2,000 ರೂಪಾಯಿ ಯಾರಿಗೆ ಕೊಡಬೇಕು? 2,000 ರೂಪಾಯಿ ಯಜಮಾನನಿಗೇನು ಚಿಪ್ಪ? ಏನೂ ಇಲ್ಲ, ಹೌದಾ? ಅದಕ್ಕೆ ಈಗ ಇನ್ನೂ ಜಗಳ ಜಾಸ್ತಿ ಶುರು ಆಗಿಬಿಟ್ಟಿದೆ. ನನಗೆ ಗೀತೆ ನೆನಪು ಬರುತ್ತೆ. ಅಮ್ಮ ನನ್ನ ಈ ಜನ್ಮ ನಿನ್ನ ವರದಾನವಮ್ಮ, ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆ ಲಾಲಿ ಪದ ನನ್ನ ಒಳಗೆ ಸದಾ, ನಿನ್ನ ಆ ಲಾಲಿ ಪದ ನನ್ನ ಒಳಗೆ ಸದಾ ನಿಲ್ಲದೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ, ಅಮ್ಮ ನನ್ನ ಈ ಜನ್ಮ. ಹೌದಾ? ಅಮ್ಮಂದೇ ನಮಗೆ ಈ ಜನ್ಮ ಸಿಕ್ಕಿರೋದಂದರೆ, ಜೀವನ ಸಿಕ್ಕಿರೋದೇ ಅಮ್ಮನಿಂದ, ಆಮೇಲೆ ದಾಂಪತ್ಯ ಜೀವನ ಅಂತ ಹೇಳ್ಬೋದು. ಇದಕ್ಕೆ ತಾಯಿನೇ ಶ್ರೇಷ್ಠ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಏನಾದರೂ ನೋವಾದಾಗ ಸರ್ ಹೇಳಿದ್ರಾಗಲೇ ಅಮ್ಮ ಅಂತ ಚುಚ್ಚಿದ ಕೂಗೋದು, ಸುಮಿತ್ರಾ ಬಾರೆ ಇಲ್ಲಿ, ತಾರಾ ಎಲ್ಲಿದೆ ಬಾರೆ ಅಂತ ಕರೆಯಲ್ಲ ನಾವು, ಅಮ್ಮ ಅಮ್ಮ ಅಂತ ಕೂಗ್ತೀವಲ್ಲ, ಕರುಳಿನ ಕೂಗು. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯುವಲ್ಲಿ ಅಂತ ನಾನು ಹೇಳ್ತಾ, ಮತ್ತೆ ಇನ್ನೊಂದು ಗೀತೆ ನೆನಪಾಗುತ್ತೆ ನನಗೆ. ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಬಾಳಿಗೆ ಅವಳೇ ದೈವವು, ಅಮ್ಮ ಎನ್ನಲು ಎಲ್ಲ ಮರೆತೆವು ಎಂದು ಕಾಣದ ಸುಖವ ಕಂಡೆವು. ಈ ಮಾತಲ್ಲಿ ಮನೆಯ ಬೆಳಕು ತಾಯಿ ಅಂತ ನಾನು ಹೇಳ್ತೇನೆ.